ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗೇನ್ ಮಾತಾಡಕ್ಕಿಲ್ವಾ? ಈಗೇನ್ ಮಾತಾಡ್ತಿರೋ ಇಲ್ವೋ? ಶಿವ ಶಿವ ಈ ಛತ್ರಿ ಅಣ್ಣ ಮತ್ತೆ ಯಾಕೆ ಬಂದ? ಅಣ್ಣ ತಿಂಡಿ ತಿಂತಾ ಇದ್ದಾನೆ. ದೋಣಿಗಳು ಕರಿತಾವ್ರ ಕಣವಾ. ಅಣ್ಣ ಯಾಕೆ ಹೇಳ್ತಿದ್ಯಾ? ಅವ ಕರಿತವ್ರಂತಲ್ಲ. ಕರೆದ್ರೆ ತಿನ್ನೋದನ್ನ ಬಿಟ್ಟು ಹೋಗೋದಕ್ಕಾಗತ್ತಾ ಅಣ್ಣ? ಅಷ್ಟೊಂದೆಲ್ಲ ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಹಂಗಲ್ಲ ಅಣ್ಣ, ಇನ್ಮ್ಯಾಕೆ ಅವ್ರ ಜೊತೆ ನಮಗೆ ಯಾವ ನಂಟು ಬೇಕಾಗಿಲ್ಲ. ನಮ್ ಪಾಡಿಗೆ ನಾವು ನೆಮ್ಮದಿಯಿಂದ ಬದ್ಕೊಂಡಿದೀವಿ. ಅವ್ರು ಇದನ್ನು ಹಾಳು ಮಾಡೋದ್ ಬೇಕಾಗಿಲ್ಲ. ಆಯ್ತಾ? ಈಗ ನಾನು ಹೇಳಲ್ಲ, ಈಗ ತಾನೇ ಹೇಳಿದ್ಯಲ್ಲವಾ ನಾವು ನೆಮ್ಮದಿಯಿಂದ ಬದ್ಕೊಂಡಿದೀವಿ ಅಂತ. ಅದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಯ್ತಾ? ನಮ್ಮನ್ನ ಈ ಊರಲ್ಲಿ ನೆಲೆ ನಿಲ್ಲಂಗ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ಜನ ನಮ್ಮನ್ನ ನೋಡಿ 4 ಒಳ್ಳೆ ಮಾತಾಡ್ತಿದ್ದಾರೆ, ಮರವಾದಿ ಕೊಡ್ತವ್ರೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾಯ್ತಾ? ನಮ್ಮ ಮಾವ ಕಂಡ್ರವ. ನಮ್ಮ ಅವ್ವ ಅನ್ಸ್ಕೊಂಡೋಳು ದೇವಸ್ಥಾನದ ಒಡಬೇಕದ್ದು ಓಡೋದ್ಲು ಅಂತ ನಮ್ಮನ್ನ ಬಹಿಷ್ಕಾರ ಹಾಕ್ಬೇಕು ಅಂತ ಇದ್ರು. ನೀವು ಪಂಚಾಯತಿಯವರೆಲ್ಲ ಸೇರಿ ಇಡೀ ಕುಟುಂಬನ ಊರಿಂದ ಬಹಿಷ್ಕಾರ ಹಾಕಬೇಕು ಅನ್ನೋ ನಿಮ್ಮ ತೀರ್ಮಾನದಲ್ಲಿ ನ್ಯಾಯ ಇದೆ ಅಂತ ನನಗನ್ನಿಸ್ತಿಲ್ಲ. ಅವರವ್ವ ಒಡವೆ ಕದ್ದು ಓಡ್ ಹೋದರೆ ಪಾಪ ಮಕ್ಕಳೇನು ಮಾಡ್ತವೆ? ಅವರವ್ವ ಮಾಡಿರೋ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಟ್ಟರೆ ಈ ಶಿವನೂ ಮೆಚ್ಚೋದಿಲ್ಲ, ಆ ಶಿವನೂ ಮೆಚ್ಚೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ಬೇಕು. ಈ ಕುಟುಂಬ ಇದೇ ಊರಿನಲ್ಲಿರಲಿ, ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಏನಪ್ಪ? ಇವ ಅವತ್ತು ಮಾವನ್ ಮುಖದಲ್ಲಿ ದ್ಯಾವ್ರು ಕಾಣಿಸ್ಬಿಟ್ಟ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಾವನೇ ನನ್ನ ದ್ಯಾವ್. ಅವತ್ತು ಆ ದ್ಯಾವ್ರು ಇರ್ಲಿಲ್ಲ ಅಂದಿದ್ರೆ ನಾವಿಲ್ಲಿ ಇರಕ್ಕೆ ಆಯ್ತಿರ್ಲಿಲ್ಲ. ನಾವೀ ಊರಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಮಾವನೇ ಆಧಾರ. ನಾನು ತುತ್ಕೊಟ್ಟಿರೋ ತಾಯಿ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ, ಆದ್ರೆ ತುತ್ತನ್ನಕ್ಕೆ ದಾರಿ ಮಾಡ್ಕೊಟ್ಟಿರೋ ಮಾವನ ಬಗ್ಗೆ ಯೋಚನೆ ಮಾಡದೆ ಒಂದು ತುತ್ತು ತಿನ್ನಕ್ಕಿಲ್ಲ. ಯಾಕೆ ಹೇಳಿ? ಉಂಡು ಮನೆಗೆ ಯಾವತ್ತೂ 2 ಬಗೆಬಾರ್ದು. ನಮ್ಮ ಮಾವ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ. ನಾನು 100 ಜನ್ಮ ಎತ್ತಿದ್ರು ಅವನ್ ಋಣ ತೀರ್ಸಕ್ಕಾಗಿಲ್ಲ. ಅಣ್ಣ, ನಿನಗೆ ಅವಮಾನ ಆಯ್ತಲ್ಲ ಅನ್ನೋ ಬೇಜಾರಲ್ಲಿ ಹಾಗೆ ಮಾತಾಡ್ಬಿಟ್ವಿ. ಅಣ್ಣ, ಇನ್ಮ್ಯಾಕೆ ನಾವ್ ಯಾವತ್ತೂ ಹಿಂಗೆಲ್ಲ ಮಾತಾಡಕ್ಕಿಲ್ಲ. ನೀ ಬೇಜಾರು ಆಗ್ಬೇಡ. ಏಯ್, ಸರಿಯಾಗಿ ತಿಕ್ಕೋ. ಮಾವ, ಶಿವು, ಮಾವ,
ಬಾಬಾ ಶಿವು ಬಾರೋ, ನೀನೇ ಎಣ್ಣೆ ತಿಕ್ಕು. ಇವನಿಗೆ ಸಂಬಳ ಕೊಟ್ಟು ಇಟ್ಕೊಂಡಿರೋದೇ ದಂಡ. ನಿನ್ನ ಕೆಲಸ ನೋಡ್ಕೊ ಹೋಗು. ಸರಿ ಡ್ಯಾಡಿ. ಇದಕ್ಕೆ ಹೇಳೋದು ಕಣೋ ಶಿವ, ಇಂಥ ಕೆಲಸಕ್ಕೆ ನೀನು ಇರಬೇಕು. ಶಿವ, ಈಗ ನೀನು ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದೀಯ. ಯಾಕೆ ಮಾವ ಹಿಂಗೆಲ್ಲ ಮಾತಾಡಿರ? ಏನಾಯ್ತು ಮಾವ? ನಿನ್ನೆ ಫಂಕ್ಷನ್ನಿಂದ ಹೇಳ್ದೆ ಕೇಳದೆ ಹೋಗೇ ಬಿಟ್ಟಿದ್ದೀಯ. ಅದು ಮಾವ, ಅಂಗಡಿಗೋಸಿ ಐಟಮ್ಗಳು ಬಂದಿದ್ವು, ಅದನ್ನು ಇಳಿಸ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಶಿವ, ಸ್ವಲ್ಪ ಕಾಲು ತಿಕ್ಕೋ. ನೀನೇನೋ ಹೋದೆ, ಜೊತೆಗೆ ಬಾಲಂಗೋಚಿ ನಿನ್ನ ತಂಗೀರ್ನು ಕರ್ಕೊಂಡು ಹೋಗ್ಬಿಟ್ಟಿಯಲ್ಲೋ. ಅದು ಇದನ್ನ ನಿಮ್ಮನೆ ಫಂಕ್ಷನ್ನು ಅಂತ ಅಂದ್ಕೊಂಡಂಗೆ ಆಗಿಲ್ಲ ಅಂದಂಗೆ ಆಯಿತು. ತೆಪ್ಪಾಗೋಯ್ತು, ಮನ್ಸಿಗೆ ಹಾಕಬೇಡ್ರಿ. ಈ ಕಾಲು ರೀ, ಸ್ನಾನಕ್ಕೆ ನೀರು ಕಾದಿದೆ. ಬಂದೆ. ಮಾವ, ಚೀಟಿ ದುಡ್ಡು. ಇನ್ನು ಮುಂದೆ ನೀನು ಹೀಗೆ ಮಾಡಲ್ಲ ಅಂತ ನಂಬಿದ್ದೀನಿ. ಇಲ್ಕಣ ಮಾವ, ಮಾಡೋಕ್ಕಿಲ್ಲ. ಶಿವು, ಅತ್ತೆ, ಇದೇನ್ ಶಿವು, ನೆನ್ನೆನೂ ಹೇಳ್ದೆ ಕೇಳ್ದೆ ಮನೆಗೆ ಹೊರಟೆ, ಇವತ್ತು ಹಾಗೆ ಹೋಗ್ತಿದ್ಯಾ? ಏನಾಯ್ತಪ್ಪ? ಇವತ್ತು ಪಾರ್ವತಿ ನಿಶ್ಚಿತಾರ್ಥ, ಹುಡುಗನ ಕಡೆ ಬಂದವ್ರೆ, ಉಂಗ್ರೆ ಬಿಚ್ಕೊಡು. ಕರೆಕ್ಟಾಗಿ ಕೇಳ್ದಮ್ಮ, ಹಾಗೆ ಕೇಳು. ಅಲ್ಲಮ್ಮವ, ಹೇಳ್ದೆ ಕೇಳ್ದೆ ಹೋದ್ರೆ ಏನರ್ಥ? ಅದು ಹೊಸಿ ಕೆಲಸ ಇತ್ತು, ಹಂಗಾಗಿ ಒಂಟೆ ಅಷ್ಟೇ. ಸರಿ, ಈಗ ನಾನು ಕೈಯಾರೆ ಕಾಫಿ ಮಾಡ್ಕೊಂಬರ್ತೀನಿ, ಕುಡಿದ್ಬಿಟ್ಟು ಹೊರಡು. ಅತ್ತೆ, ಬ್ಯಾಡ್ ಕಣತ್ತೆ, ಈಗ ತಾನೇ ಕಾಫಿ ಕುಡ್ಕೊ ಬಂದೆ, ಇನ್ನೊಂದು ಕಿತ ಕುಡಿದ್ರೆ ಊಟ ಸೇರಕ್ಕಿಲ್ಲ. ನಾನು ಕೈಯಾರೆ ಕಾಫಿ ಕುಡಿದ್ರೆ ಏನೂ ಆಗಲ್ಲ, ನಮ್ಮ ಮನೇಲಿ ಡಾಕ್ಟ್ರ್ ಇದ್ದಾರೆ, ಇರು ಮಾಡ್ಕೊಂಬರ್ತೀನಿ. ಮಾವ, ಯಾಕೆ ಮಂಕಾಗಿದ್ಯಾ? ಹಂಗೇನಿಲ್ಲ ಪಾರ್ವತಿ, ಹೊಸಿ ಕೆಲಸದ ಯೋಚನೆ ಅಷ್ಟೇ. ನೀನು ಯಾಕೆ ಹಿಂಗಿದ್ಯಾ ಅಂತ ನನಗೆ ಗೊತ್ತು. ಇವತ್ತು ನಮ್ಮಣ್ಣನ ನಿಶ್ಚಿತಾರ್ಥ. ಅವಸರದಲ್ಲಿ ಉಂಗ್ರನ ಅಳ್ತೆ ನೋಡದೆ ತಂದ್ಬಿಟ್ಟಿದ್ದೀವಿ. ಸೈಜು ಸರಿಯಾಗುತ್ತೋ ಇಲ್ವೋ ಅಂತ ನೋಡಬೇಕಿತ್ತು ಕಣ ಶಿವ. ನಿನ್ನೆ ನನ್ನ ಜೊತೆಗೆ ನಿಶ್ಚಿತಾರ್ಥ ಮಾಡ್ತಾರೆ ಅಂತ ನಾ ತಪ್ಪು ತಿಳ್ಕೊಂಡ್ ಬಂದಿದ್ದು ಬಾರು ಗೊತ್ತಾಗೋಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.